ವೀರವನಿತೆ ಒನಕೆ ಓಬವ್ವನ ಧೈರ್ಯ ಸಾಹಸ ಮಹಿಳೆಯರಿಗೆ ಸ್ಫೂರ್ತಿ. ಜಿಲ್ಲಾಧಿಕಾರಿ ನಿತೀಶ್ ಕೆ. ವೀರವನಿತೆ ಒನಕೆ ಓಬವ್ವನ ಸಮಯ ಪ್ರಜ್ಞೆ, ಧೈರ್ಯ ಮತ್ತು ಸಾಹಸಗಳು ಇಂದಿನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ವೀರರಾಣಿ ಒನಕೆ ಓಬವ್ವ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು ಮಾತನಾಡಿದರು. ಎದುರಾಳಿ ಸೈನಿಕರು ಕೋಟೆಯನ್ನ ಮುತ್ತಿದಾಗ ಮನೆಯಲ್ಲಿದ್ದ ಒನಕೆಯನ್ನ ಆಯುಧವಾಗಿ ಬಳಸಿ ನೂರಾರು ಸೈನಿಕರ ರುಂಡಗಳನ್ನು ಚೆಂಡಾಡಿ ಕೋಟೆಯನ್ನ ರಕ್ಷಿಸಿದ ಧೈರ್ಯಶಾಲಿ ವೀರನಾರಿ ಒನಕೆ ಓಬವ್ವ. ಅವರ ಸಾಹಸಗಳನ್ನು ವಿದ್ಯಾರ್ಥಿಗಳು ಮಾದರಿಯಾಗಿ ಮೈಗೂಡಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಹೇಳಿದರು. ಅವರು ಮುಂದುವರಿದು, ರಾಯಚೂರು ಜಿಲ್ಲೆ ಅಭಿವೃದ್ಧಿಯ ಮಾರ್ಗದಲ್ಲಿ ಸಾಗುತ್ತಿದೆ. ಮೈಸೂರು, ಬೆಳಗಾವಿ ಜಿಲ್ಲೆಗಳಂತೆಯೇ ಬದಲಾವಣೆಗಳು ಇಲ್ಲಿ ಆಗಬೇಕು. ಅಪೌಷ್ಟಿಕತೆ, ಶಿಕ್ಷಣದ ಕೊರತೆ, ತಾಯಿ ಮತ್ತು ಮಕ್ಕಳ ರಕ್ತಹೀನತೆ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಲು ಜಿಲ್ಲಾಡಳಿತ ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಜನರು ಸಹಕಾರ ನೀಡಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಚನ್ನಬಸವ, ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪವನ್ ಕುಮಾರ್, ರಾಯಚೂರು ತಹಶೀಲ್ದಾರ್ ಸುರೇಶ್ ವರ್ಮಾ, ಡಾಕ್ಟರ್ ಸುರೇಂದ್ರ ಬಾಬು, ವಿನೋದ್ ಸಾಗರ್, ಎಂ ವಸಂತ, ಅರ್ಚನಾ, ಪ್ರಿಯದರ್ಶಿನಿ, ಲಲಿತಾ ಕೊಂಬಿನ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶಿಕ್ಷಕಿ ಯಶೋಧ ನಿರೂಪಿಸಿದರು. ಸತ್ಯವತಿ ದೇಶಪಾಂಡೆ ಸ್ವಾಗತಿಸಿದರು. ವರದಿ ಹನುಮಂತ ದೊರೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ. ಇದು ನಿಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪ್ರತಿ ಕ್ಷಣ ಹೊಸತನ. ಶೌರ್ಯ, ಸ್ವಾಭಿಮಾನ, ಧೈರ್ಯ ನಮಗೆಲ್ಲ ಪ್ರೇರೇಪಣೆ ಆಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೇರೆ ನಮ್ಮ ರಾಜ್ಯದ ಬೇರೆ ವೀರ ವನಿತೆಯರಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಬೇರೆಯವರು ಇರ್ಬೋದು, ಯಾರಿಗೂ ಕಮ್ಮಿ ಇಲ್ಲ. ಸೊ ಅವ್ರದ್ದೇ ಆದ ಒಂದು ಛಾಪನ್ನು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅವರು ಮೂಡಿಸಿದ್ದಾರೆ ಅಂತಲೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಜಿಲ್ಲೆ, ಪರ್ಟಿಕ್ಯುಲರ್ಲಿ ರಾಯಚೂರು ಜಿಲ್ಲೆಯಲ್ಲಿ, ಅದರಲ್ಲೂ ಮಹಿಳೆಯರು, ವಿದ್ಯಾರ್ಥಿನಿಯರು ಒನಕೆ ಓಬವ್ವ ಅವರ ಧೈರ್ಯ, ಸಾಹಸನ ನಾವು ದಿನನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾಗುತ್ತೆ. ನಾನು ಇದು ಯಾಕೆ ಹೇಳ್ತೀನಿ ಅಂದರೆ, ತಮಗೆ ಸಾಕಷ್ಟು ಸವಾಲುಗಳು ಜೀವನದಲ್ಲಿ ಎದುರು ಬರ್ಬೋದು. ನೀವು ಬೇರೆ ಒಂದು ಮುಂದುವರೆದ ಜಿಲ್ಲೆ ಉಡುಪಿ ಮಂಗಳೂರಿಗಿಂತ ನಮ್ಮಂಥ ಒಂದು ಸ್ವಲ್ಪ ಇನ್ನೂ ಉಡುಪಿ ಮಂಗಳೂರು, ಮೈಸೂರು, ಬೆಳಗಾವಿಗಿಂತ ನಾವಿನ್ನೂ ಅಭಿವೃದ್ಧಿಯಲ್ಲಿ ಹಿಂದಿದ್ದೀವಿ. ಸೊ ನಮ್ಮಂಥ ಜಿಲ್ಲೆಯಲ್ಲಿ ಮಹಿಳೆಯರು, ವಿದ್ಯಾರ್ಥಿನಿಗಳಿಗೆ ಸಮಸ್ಯೆಗಳು ಜಾಸ್ತಿ ಅದಕ್ಕಿಂತ. ನಾವು ಮುಂದೆ ಹೋದಾಗನೂ ಮನೆಯಲ್ಲಿ ತುಂಬ ಟೈಮ್ ಹೇಳ್ತಾರೆ, ಸಾಕು ಇಷ್ಟೇ ಓದಿದ್ದು, ಓದೋದು ಸಾಕು, ಮದುವೆ ಮಾಡಿಬಿಡ್ತೀವಿ ಅಂತ. ಅದಾದಮೇಲೆ ಮದುವೆ ಆದಮೇಲೂ ಸಾಕಷ್ಟು ಮನೆಯಲ್ಲಿ ಶೋಷಣೆ ಇರ್ಬೋದು, ಅದೂ ಒಂದು ಸ್ವಲ್ಪ ಇಲ್ಲಿ ಯಾವುದೇ ಒಂದು ಹಿಂದುಳಿದ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಹಿಮ್ಮೆಟ್ಟಬೇಕಾಗುತ್ತೆ ಅಂತಲೂ ನಾನು ಹೇಳ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ಲಿ ಮಹಿಳೆಯರಲ್ಲಿ, ವಿದ್ಯಾರ್ಥಿನಿಯರಲ್ಲಿ 2-3 ಸವಾಲುಗಳು. ಒಂದು, ರಕ್ತಹೀನತೆ ಜಾಸ್ತಿ ಇದೆ.
ಅನೆಮಿಯಾ ಅಂತಾರೆ, ರಕ್ತಹೀನತೆ ಜಾಸ್ತಿ ಇರುತ್ತೆ. ಆಮೇಲೆ ಅಪೌಷ್ಟಿಕತೆಯೂ ಜಾಸ್ತಿ ಇದೆ. ಆಮೇಲೆ ಜಾಸ್ತಿ ಮುಂದೆ ಓದಕ್ಕೆ ಹೋಗಲ್ಲ ವಿದ್ಯಾರ್ಥಿನಿಯರು. 8ನೇ ಕ್ಲಾಸು 7ನೇ ಕ್ಲಾಸ್ಗೆ ಡ್ರಾಪ್ ಔಟು ಜಾಸ್ತಿ ಆಗಿದೆ. ಸೊ ಇದು 3 ನಿವಾರಿಸೋಕ್ಕೆ ನಾವು ಜಿಲ್ಲಾಡಳಿತದಿಂದ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಈಗ ಕಾರ್ಯಕ್ರಮನ ರೂಪಿಸಿದ್ದೀವಿ. ಬಟ್ ಅದಕ್ಕೆ ಪ್ರಮುಖವಾಗಿ ಸಮಾಜದಿಂದ, ಸಮುದಾಯದಿಂದ, ಆಮೇಲೆ ಮಹಿಳೆಯರಿಂದ, ವಿದ್ಯಾರ್ಥಿನಿಯರಿಂದ ನಮಗೆ ಸಹಕಾರ ಅವಶ್ಯಕತೆ ಇರುತ್ತೆ. ಸೊ ನೀವು ಒಂದು ಮೋಟಿವೇಶನಿಂದ ಮನಕ್ಕೆ ಒಬ್ಬವ ಥರ, ಸೊ ನೀವು ಹೈದರಾಲಿ ಸೈನ್ಯ ನೀವು ಎದುರಿಸದೇ ಇರದೇ ಇರ್ಬೋದು, ಬಟ್ ದಿನನಿತ್ಯ ನಿಮ್ಗೇನು ಸವಾಲು ಬರುತ್ತೆ ಅದನ್ನ ನೀವು ಎದುರಿಸಿದ್ರೆ ಮನಕ್ಕೆ ಒಬ್ಬವ ಮಾಡಿದ ತ್ಯಾಗಕ್ಕೆ ಒಂದು ಬೆಲೆ ಕೊಟ್ಟಂಗೆ ಆಗುತ್ತೆ ಅಂತ ನಾನು